ಇಷ್ಟಕ್ಕೂ ಈಗಾಗಲೇ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಯಾವ ಕೇಸ್ನಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ, ಅದರ ಹಿನ್ನೆಲೆ ಏನು, ಇಷ್ಟಕ್ಕೂ ಶಶಿಧರ್ ಅಥವಾ ಶಶಿರಾಜ್ ಅಥವಾ ಶಶಾಂಕ್ ಎಂಬುವಂಥ ಈ ವ್ಯಕ್ತಿ ಯಾರು, ಏನು ಗಲಾಟೆ ಆಯಿತು, ಏನು ಘಟನೆ ಆಯಿತು, ಸಂಪೂರ್ಣ ಕೇಸ್ ಹಿಸ್ಟ್ರಿನ ತೋರಿಸ್ತೀನಿ ನೋಡಿ. ತಹಶೀಲ್ದಾರ್ ತಾನೆ ಅವರ ಹೆಸರು. ಅವ್ರ ಮನೆಗೆ ಹೋಗ್ರಿ. ರಾತ್ರಿ 2 ಗಂಟೆಗೆ ಈ ರೀತಿ ಚಿತ್ರಹಿಂಸೆ ಕೊಡೋದಿದೆಯಲ್ಲ, ಇದು ನೀವು ಮಾಡಿರ್ತಕ್ಕಂಥ ದ್ರೋಹ. ಧಿಕ್ಕಾರ. ಒಂದ್ ಕಡೆ ನೌಕಾಟ ತಳ್ಳಾಟ ನಡೀತಿದ್ರೆ ಮತ್ತೊಂದ್ ಕಡೆ ಪೊಲೀಸರೊಂದಿಗೆ ಬೆಂಬಲಿಗರು ವಾಗ್ವಾದಕ್ಕಿಳಿದಿದ್ದಾರೆ. ಪೊಲೀಸರ ವಿರುದ್ಧ ನಿಂದನೆ ಮಾಡಿದ್ರಿಂದ ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಈ ಎಫ್ಐಆರ್ ಖಂಡಿಸಿ ಮೊನ್ನೆ ಹರೀಶ್ ಪೂಂಜಾ ಸೇರಿದಂತೆ ಬಿಜೆಪಿಗರು ಪ್ರತಿಭಟನೆ ಮಾಡಿದ್ರು. ಅಲ್ಲಿ ಮತ್ತೆ ಹರೀಶ್ ಪೂಂಜಾ ಪೊಲೀಸರನ್ನ ನಿಂದಿಸಿದ್ರು. ಈ ಹಿನ್ನೆಲೆ ನಿನ್ನೆ ಕೂಡ ಒಂದು ಎಫ್ಐಆರ್ ದಾಖಲಾಯಿತು. ಇಂದು ಅದೇ ಹರೀಶ್ ಪೂಂಜಾ ಬಂಧನದ ವಿಚಾರಕ್ಕೆ ಭಾರಿ ಹೈಡ್ರಾಮಾವೇ ನಡೆದು ಹೋಯಿತು. ವಿಷಯ ಏನಂದ್ರೆ, ಶಾಸಕ ಹರೀಶ್ ಪೂಂಜಾ ಬೆಂಬಲಿಗರು ಮೆಲಂತಬೆಟ್ಟುವಿನಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಅಂತ ಆರೋಪಿಸಿ ಬೆಳ್ತಂಗಡಿ ತಹಶೀಲ್ದಾರ್ ದಾಳಿ ಮಾಡಿದ್ರು. ಸ್ಫೋಟಕ ಬಳಸಿ ಅಕ್ರಮ ಗಣಿಗಾರಿಕೆ ಮಾಡಲಾಗ್ತಿದೆ ಅಂತ ಮೇ 18ರಂದು ದೂರು ನೀಡಿದ್ರು. ಇದರ ಪ್ರಕಾರ ಶಾಸಕರ ಆಪ್ತರಾದ ಪ್ರಮೋದ್ ಉಜಿರೆ ಮತ್ತು ಶಶಿರಾಜ್ ಶೆಟ್ಟಿ ಮೇಲೆ ದೂರು ದಾಖಲಾಗಿತ್ತು. ಬಿಜೆಪಿ ತಾಲೂಕು ಯುವ ಮೋರ್ಚಾದ ಅಧ್ಯಕ್ಷ ರೌಡಿ ಶೀಟರಾಗಿದ್ದ ಶಶಿರಾಜ್ ಶೆಟ್ಟಿಯನ್ನ ಪೊಲೀಸರು ಬಂಧಿಸಿದ್ರು. ಈ ವಿಚಾರ ತಿಳಿದ ಪೂಂಜಾ ಪೊಲೀಸರ ವಿರುದ್ಧ ಕೆಂಡಾಮಂಡಲರಾಗಿದ್ರು. ಅದೇ ದಿನ ಮಧ್ಯರಾತ್ರಿ ಠಾಣೆಯಲ್ಲಿ ಧರಣಿ ನಡೆಸಿದ್ರು. ಆದ್ರೆ ಈ ವೇಳೆ ಪೊಲೀಸ್ ಠಾಣೆ ನಿಮ್ಮಪ್ಪಂದ ಅಂತ ಧಮಕಿ ಹಾಕಿದ್ದ ಹರೀಶ್ ಪೂಂಜಾ ಬೆಳ್ತಂಗಡಿ ಠಾಣೆ ಪಿಎಸ್ಐ ಮುರಳೀಧರ್ ನಾಯ್ಕ್ಗೆ ಬೆದರಿಕೆ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಕರ್ತವ್ಯಕ್ಕೆ ಅಡ್ಡಿ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಅಂತ ಮತ್ತೊಂದು ದೂರು ದಾಖಲಾಗಿತ್ತು. ಒಬ್ಬ ತಾಲೂಕಿನ ಜನಪ್ರತಿನಿಧಿಯಾಗಿ ಸ್ಟೇಷನ್ ಬಾಗಿಲಲ್ಲಿ ಕೂತ್ಕೊಂಡಿದ್ದೇವೆ. ಇನ್ಸ್ಪೆಕ್ಟರ್ ಆಗಿ ನಿಮಗೆ ಕರ್ಕೊಂಡು ಬರಕ್ಕಾಗಲ್ಲ. ಜಾಗ್ರತೆ, ನೀವು ಜಾಸ್ತಿ ಮಾಡಿದ್ರೆ ಜಾಗ್ರತೆ. ನೀವು ನಿಮ್ಮ ಅಪ್ಪ ನೀವು ನಿಮ್ದು ಅಪ್ಪ ನೀವು ಸಾರ್ವಜನಿಕ ಅಂದ್ರೆ ನೀವು ಅಮಾಯಕರ ದೌರ್ಜನ್ಯ ಮಾಡ್ತೀರಿ. ನೀವು ಅಮಾಯಕರ ದೌರ್ಜನ್ಯ ಮಾಡಿದ ಸ್ಟೇಷನ್ ನಿಮ್ದು ಅಮಾಯಕರ ದೌರ್ಜನ್ಯ ಮಾಡಿದ ಯಾರು ತಿಳ್ಕೊಂಡಿದ್ರಿ ನೀವು? ಯೂನಿಫಾರ್ಮ್ ಇದೆ ಅಂತ ಹೇಳಿ ಎಲ್ಲವನ್ನ ಮಾಡಬಾರ್ದು, ಗೊತ್ತಾಯ್ತಾ? ಈ ದೂರು ದಾಖಲಿಸಿದ್ದನ್ನ ಖಂಡಿಸಿ ಶಾಸಕ ಹರೀಶ್ ಪೂಂಜಾ ಬೆಂಬಲಿಗರ ಜೊತೆಗೆ ಮೊನ್ನೆ ಬೆಳ್ತಂಗಡಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು. ಅಲ್ಲಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷದ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಈ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಶಾಸಕ ಹರೀಶ್ ಪೂಂಜಾ ಮೇಲೆ ನಿನ್ನೆ ಮತ್ತೊಂದು ಪ್ರಕರಣ ದಾಖಲಾಗಿತ್ತು. ಪೊಲೀಸರಿಗೆ ಜೀವ ಬೆದರಿಕೆ ಒಡ್ಡಿದ ಹಾಗೂ ತಾಲೂಕು ಕಚೇರಿಗೆ ಬರುವ ಸಾರ್ವಜನಿಕರಿಗೂ ತಡೆ ಆರೋಪ ಮಾಡಿ ಐಪಿಸಿ ಸೆಕ್ಷನ್ 143, 147, 341, 504, 506ರ ಜೊತೆಗೆ 149 ಐಪಿಸಿ ಅಂತೆ ಪ್ರಕರಣ ದಾಖಲಿಸಲಾಗಿತ್ತು. ಒಟ್ಟಾರೆ 2 ಎಫ್ಐಆರ್ ದಾಖಲಾಗಿ ಇಂದು ಪೊಲೀಸರು ಶಾಸಕ ಹರೀಶ್ ಪೂಂಜಾ ಮನೆಗೆ ಆಗಮಿಸಿ ಅವರನ್ನ ಬಂಧಿಸಲು ಮುಂದಾದ್ರು. ಆದ್ರೆ ಬಿಜೆಪಿ ಕಾರ್ಯಕರ್ತರು ಅವರ ನಿವಾಸದ ಮುಂದೆ ಹೈ ಡ್ರಾಮಾವೇ ನಡೆಸಿದ್ರು. ಆದರೆ ಯಾರ ಹೆಸರನ್ನು ನಮೂದಿಸದೆ ಕೇವಲ ಹರೀಶ್ ಪೂಂಜಾ ಮತ್ತು ಇತರರೊಂದರೆ ಹರೀಶ್ ಪೂಂಜಾರವರ ಮೇಲೆ ಕೇಸನ್ನು ದಾಖಲು ಮಾಡಿ ಅವರನ್ನು ಹೇಗಾದರೂ ಮಾಡಿ ಜೈಲಿಗೆ ಕಳಿಸಬೇಕು ಮತ್ತು ಅವರ ಜೊತೆಗೆ ಯಾರು ಬೆಂಬಲವನ್ನು ನೀಡುತ್ತಾ ಇದ್ದಾರೆ ಅಂತಹ ಕಾರ್ಯಕರ್ತರನ್ನು ಬೆದರಿಸುವಂತಹ ಷಡ್ಯಂತ್ರ ಇದು. ಇಂದು ಬೆಳಗ್ಗೆ ಶಾಸಕ ಹರೀಶ್ ಪೂಂಜಾ ಮನೆಗೆ ಬೆಳ್ತಂಗಡಿ ಪೊಲೀಸರು ಎಂಟ್ರಿ ಕೊಡ್ತಿದ್ದಂತೆ ಶಾಸಕರ ಬೆಂಬಲಿಗರು ಹರೀಶ್ ಪೂಂಜಾ ಮನೆಗೆ ದೌಡಾಯಿಸಿದ್ರು. ಶಾಸಕರನ್ನ ಬಂಧಿಸಲು ಬಿಡಲ್ಲ ಅಂತ ಪ್ರತಿಭಟನೆ ನಡೆಸಿದ್ರು. ಮನೆಯಿಂದ 1 ಕಿಲೋಮೀಟರ್ ದೂರದವರೆಗೂ ಕಾರುಗಳನ್ನ ಅಡ್ಡ ಇಡಲಾಗಿತ್ತು. ಸ್ಥಳಕ್ಕೆ ಆಗಮಿಸಿದ ಡಿವೈಎಸ್ಪಿಗೂ ಮಾತನಾಡಲು ಸಿಗದೆ ಒಂದು ರೂಮ್ನಲ್ಲಿ ಪೂಂಜಾ ಕುಳಿತುಕೊಂಡ್ರು. ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮನೆ ಮುಂದೆ ಜಮಾಯಿಸಿ ಘೋಷಣೆಗಳನ್ನ ಕೂಗಿದ್ರು. ಮತ್ತೊಂದು ಕಡೆ ಹರೀಶ್ ಪೂಂಜಾ ಮನೆಗೆ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ವೇದವ್ಯಾಸ್ ಕಾಮತ್ ಸೇರಿದಂತೆ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಆಗಮಿಸಿದ್ರು. ಬಂದ ಪೊಲೀಸರೊಂದಿಗೆ ಮಾತನಾಡಿದ ವಕೀಲರ ತಂಡ ಅವರನ್ನ ಮನೆಯಿಂದ ಹೊರಗಡೆ ಕಳಿಸಿತ್ತು. ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುವುದಿಲ್ಲ. ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು. ಸೆಕ್ಷನ್ 41 ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ಏನು ಅಫೆನ್ಸು ಈ ಸೆಕ್ಷನ್ ಇದರಲ್ಲಿ ಈ ನೋಟಿಸ್ನಲ್ಲಿ
ಏನು ಅಫೆನ್ಸಿನ ಬಗ್ಗೆ ಅಂದರೆ ಆ ಅಫೆನ್ಸ್ ಪರ್ಟಿಕ್ಯುಲರ್ಸನ್ನು ಕೂಡ ಆ ನೋಟಿಸ್ನಲ್ಲಿ ಬರೀಬೇಕು. ಇದು ಯಾವುದೂ ಮಾಡದೆ ಪೊಲೀಸ್ನವರು ಬೆಳಿಗ್ಗೆಯಿಂದ ಇಲ್ಲಿ ಮನೆಯೊಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ. ನೋಟಿಸು ಇಷ್ಟರೊಳಗೆ ಕೇಳಿದಾಗ ಕೊಡಲಿಲ್ಲ, ಕೊಡ್ತೇವೆ ಅಂತ ಹೇಳ್ತಾರೆ. ಇದರ ಮಧ್ಯದಲ್ಲಿ ಒಂದು FIR ಮಾಡಿದ್ದು ನಮ್ಗೆ ಗೊತ್ತಾಯಿತು. ಇದೆಲ್ಲ ಈ FIR ಏನು ಹೇಳ್ತದೆ ಅಂತ ಹೇಳಿದರೆ ಈ ಸೆಕ್ಷನ್ಗಳು ಎಲ್ಲ ಪನಿಷೇಬಲ್ ವಾಟ್ ಎವರ್ ಅಫೆನ್ಸ್ ಎಲಿಜಿಡ್ ಅಫೆನ್ಸ್ ಈಸ್ ಲೆಸ್ ದ್ಯಾನ್ 7 years. ಯಾವುದೇ ಕೇಸು ಪೊಲೀಸ್ನವ್ರಿಗೆ ಚೆನ್ನಾಗಿ ಗೊತ್ತಿದೆ, ಯಾವುದೇ ಕೇಸಿನಲ್ಲಿ ಅದನ್ನು ಉಲ್ಲಂಘನೆ ಮಾಡಿದರೆ ಏನಾಗ್ತದೆ, ಆ ಪೊಲೀಸ್ ಆಫೀಸರ್ ಏನು ಪನಿಷ್ಮೆಂಟ್ ಅಂತ ಹೇಳಿ ಅದರಲ್ಲಿ ಹೇಳಿದೆ. ಸದ್ಯ ಇನ್ನೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟು ಹರೀಶ್ ಪೂಂಜಾ ಮನೆಯ ಹೊರಗೆ ನಿಂತಿದ್ದಾರೆ. ಹರೀಶ್ ಪೂಂಜಾ ಮನೆ ಸುತ್ತಮುತ್ತ ಅಪಾರ ಪ್ರಮಾಣದಲ್ಲಿ ಪೊಲೀಸ್ ವಾಹನಗಳು ಮೊಕ್ಕಾಂ ಹೂಡಿವೆ. ಆದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.